ಬಿಳಗಿ ತಾಲೂಕು ಆಡಳಿತ ವತಿಯಿಂದ ಡಿ ದೇವರಾಜು ಅರಸರವರ 110ನೇ ಜನ್ಮದಿನಾಚರಣೆಯನ್ನು ಅತಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಡಿ ದೇವರಾಜು ಅರಸರವರ ಜನ್ಮದಿನಾಚರಣೆ ಸಮಿತಿ ಅಧ್ಯಕ್ಷರಾದ ತಹಸೀಲ್ದಾರ್ ವಿನೋದ್ ಹತ್ತಳ್ಳಿ ಡಿ ದೇವರಾಜು ಅರಸ ಜನ್ಮದಿನಾಚರಣೆ ಕುರಿತು ಉದ್ದೇಶಿಸಿ ಮಾತನಾಡಿದರು. ಹಿಂದಿನ ದಿನಮಾನಗಳಲ್ಲಿ ಉತ್ತಮವಾದ ಶಿಕ್ಷಣವನ್ನು ಕೊಡುಗೆಯನ್ನಾಗಿ ಕೊಟ್ಟಿದ್ದಾರೆ ಮತ್ತು ಒಳ್ಳೆಯ ಸಮಾಜವನ್ನು ನಿರ್ಮಿಸಿದ್ದಾರೆ. 1952ರಲ್ಲಿ ವಿಧಾನಸಭೆಯ ಪ್ರವೇಶವನ್ನು ಮಾಡುತ್ತಾರೆ ಮತ್ತು 1971ರಲ್ಲಿ ಮುಖ್ಯಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸುತ್ತಾರೆ. ಅದಲ್ಲದೆ 1974ರಲ್ಲಿ ಭೂ ಸುಧಾರಣೆ ಕಾಯ್ದೆಯನ್ನು ಜಾರಿ ಮಾಡಿ ಉಳುವಣೆ ಹೊಲದೊಡೆಯ ಎಂಬ ಘೋಷಣೆ ಮೂಲಕ ಡಿ ದೇವರಾಜು ಅರಸರ ಜನ್ಮದಿನಾಚರಣೆ ಕುರಿತು ಮಾತನಾಡಿದರು. ಹಾಗೆ ಅತಿಥಿ ಉಪನ್ಯಾಸಕರಾಗಿ ಮಹಾದೇವ್ ಆದಿಮನಿ ಕೂಡ ಡಿ ದೇವರಾಜು ಅರಸರ ಜನ್ಮದಿನಾಚರಣೆ ಕುರಿತು ಮಾತನಾಡಿದರು. ನಾವು ಅವರು ಹಾಕಿಕೊಟ್ಟಂಥ ನಿಯಮ ಪಾಲನೆಯನ್ನು ಮಾಡಬೇಕಾಗಿದೆ. ನಾವೆಲ್ಲರೂ ಒಂದೇ ಎನ್ನುವ ಮನೋಭಾವನೆಯನ್ನು ನಮ್ಮ ಡಿ ದೇವರಾಜು ಅರಸರದು. ಸತ್ಯಕ್ಕೆ ಯಾವಾಗಲೂ ಗೆಲುವಿದೆ, ಆದರೆ ಅಸತ್ಯಕ್ಕೆ ಇಲ್ಲ. ವಿದ್ಯೆ ಎಂಬುದು ಅಮೃತವಿದ್ದಂತೆ ಅವಿದ್ಯವಲ್ಲ ಎಂದು, ಜ್ಞಾನ ಎಂಬುದು ಸಂಧಾನಕ್ಕೆ ಅನುದಾನ ಎಂಬುದು ದೇವರಾಜು ಅರಸರವರ ಬಯಕೆಯಾಗಿತ್ತು ಎಂದು ಅರಸರವರ ದಿನಾಚರಣೆ ಕುರಿತು ಮಾತನಾಡಿದರು. ಅದೇ ರೀತಿ ಸಿಪಿಐ ಹನುಮಂತ್ ಸರ್ಮಣಿ ಕೂಡ ಡಿ ದೇವರಾಜು ಅರಸರವರ ಜನ್ಮದಿನಾಚರಣೆ ಕುರಿತು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳು ಶ್ರೀನಿವಾಸ್ ಪಾಟೀಲ್, ಪಟ್ಟಣ ಪಂಚಾಯಿತಿಯ ಮುಖ್ಯ ಅಧಿಕಾರಿ ದೇವೇಂದ್ರ ಧನ್ಪಾಲ್, ಅನ್ವೀರಯ್ಯ ಪ್ಯಾಟಿಮಠ್, ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಮುತ್ತು ಬೋರ್ಜಿ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ತಾಲೂಕು ಕಲ್ಯಾಣಾಧಿಕಾರಿ ಮೀನಾಕ್ಷಿ ಕೋಟಿ, ಹಲವಾರು ಮಕ್ಕಳು ಇನ್ನಿತರರು ಉಪಸ್ಥಿತರಿದ್ದರು. ವರದಿ ಅಜಿತ್ ಶಿಗ್ರನವರ್ತೆ, ರಿಯಾಜ್ ಅತ್ತಾರ್, ನ್ಯೂಸ್ 7 ಬೆಳಗಿ. ಮತ ಅಥವಾ ಭಾಷೆಯ ಭೇದ ಭಾವವಿಲ್ಲದೆ ಭಾರತದ ಎಲ್ಲ ಜನತೆಯ ಭಾವೈಕ್ಯ ಮತ್ತು ಸೌಹಾರ್ದಕ್ಕಾಗಿ ಕಾರ್ಯನಿರ್ವಹಿಸುತ್ತೇನೆಂದು ನಾನು ಪ್ರತಿಜ್ಞೆ ಮಾಡುತ್ತೇನೆ. ಅಲ್ಲದೆ ವೈಯಕ್ತಿಕವಾಗಿ ಆಗಲಿ ಅಥವಾ ಸಾಮೂಹಿಕವಾಗಿ ಆಗಲಿ ನಮ್ಮಲ್ಲಿರುವ ಎಲ್ಲ ಭೇದ ಭಾವಗಳನ್ನು ಹಿಂಸಾಚಾರಕ್ಕೆ ಅವಕಾಶ ನೀಡದೆ ಸಮಾಲೋಚನೆ ಹಾಗೂ ಸಂವಿಧಾನಾತ್ಮಕ ಕ್ರಮಗಳ ಮೂಲಕ ಪರಿಹರಿಸುತ್ತೇನೆಂದು ಪ್ರತಿಜ್ಞೆ ಮಾಡುತ್ತೇನೆ. ಎಲ್ಲ ಮತ್ತೊಮ್ಮೆ ಆರ್ಥಿಕ ಅಭಿನಂದನೆಗಳನ್ನು ತಾಲೂಕು ಆಡಳಿತದ ಪರವಾಗಿ ಅದಕ್ಕೆ ದೇವರಾಜ ಅರಸ್ ಅವರು ಯಾವಾಗಲೂ ಅವರು ಕುವೆಂಪು ಅವರ ನಮ್ಮ ನಾಡಗೀತೆಯಲ್ಲಿದೆ ಇಲ್ಲ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಣ್ಮಣಿ ಸೆಳೆಯುವ ನೋಟ. ಈ ವರ್ಡ್ಸ್ ಕುವೆಂಪು ಅವರು ಬರೆದಂತ ಇದು ಒಂದೇ ಒಂದು ಸಾಲು ದೇವರಾಜ ಅರಸರ ಮೇಲೆ ಅಗಾಧವಾದಂಥ ಪರಿಣಾಮವನ್ನು ಬೀರಿತು. ಸರ್ವ ಜನಾಂಗದ ಶಾಂತಿಯ ತೋಟ, ಇಲ್ಲೆಲ್ಲರೂ ಸುಖವಾಗಿರಬೇಕು. ಬಡವ, ಶ್ರೀಮಂತ, ಹಿಂದುಳಿದ ವರ್ಗಗಳು, ಅಲ್ಪಸಂಖ್ಯಾತರು, ಸಮಾಜದಿಂದ ಕಡೆಗಣಿಸಲ್ಪಟ್ಟಂತ ಅನೇಕ ಜಾತಿ ವರ್ಗಗಳು ಸಂತೋಷವಾಗಿ ನೆಮ್ಮದಿಯಿಂದ ಜೀವನ ಕಳಿಬೇಕು ಅನ್ನುವಂತ ಮಹತ್ವಾಕಾಂಕ್ಷೆಯನ್ನು ಇಟ್ಟುಕೊಂಡಂತ ಅತ್ಯಂತ ಈ ಕರ್ನಾಟಕದ ಪ್ರಬುದ್ಧ ರಾಜಕಾರಣಿ ಯಾರಾದರೂ ಇದ್ರೆ ಅದು ದಿವಂಗತ ಡಿ ದೇವರಾಜ ಅರಸ್ ಅನ್ನುವಂಥದ್ದು ನಾವೆಲ್ಲರೂ ತಿಳ್ಕೋಬೇಕಾಗಿದೆ. ಅದಕ್ಕೆ ಡಿ ದೇವರಾಜ ಅರಸ್ ಅವರು ಒಂದು ಮಾತನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ರು, ಸತ್ಯಕ್ಕೆ ಯಾವಾಗಲೂ ಗೆಲುವಿದೆ, ಆದರೆ ಅಸತ್ಯಕ್ಕೆ ಇಲ್ಲ. ವಿದ್ಯೆ ಅಮೃತವಿದ್ದಂತೆ ಅವಿದ್ಯೆ ಅಲ್ಲ. ಜ್ಞಾನ ಸಣ್ಣದಕ್ಕೆ ಅಲ್ಲ, ಜ್ಞಾನ ಇರೋದು ಬೃಹತ್ತಾದಂತ ಒಂದು ಏನಾದರೂ ನಿರ್ಮಾಣ ಮಾಡಲಿಕ್ಕೆ ಜ್ಞಾನ ಇದೆ ಅನ್ನುವಂಥ ಮಾತನ್ನ ದೇವರಾಜ ಅರಸರು ಪದೇ ಪದೇ ಹೇಳ್ತಾ ಇದ್ರು. ಈ ದೇಶದಲ್ಲಿ ಅನೇಕ ಪ್ರಾಂತಗಳು, ಅನೇಕ ಒಡೆದು ಹೋದಂತ ಚೂರು ಚೂರು ಆದಂತ ಭಾರತ ದೇಶದಲ್ಲಿ ಎಲ್ಲವನ್ನ ಒಂದೆಡೆಗೆ ಸೇರಿಸಿ
ರಾಜ್ಯಗಳು ರಚನೆ ಆದಾಗ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಕಾರ್ಯಾಚರಣೆಯಿಂದ ಎಲ್ಲ ಒಂದೊಂದು ಕಡೆ ಒಂದೊಂದು ರಾಜ್ಯಗಳು ಸ್ಥಾಪನೆ ಆದಾಗ ನಮ್ಮದು ಮೈಸೂರು ರಾಜ್ಯ ಅಂತ ನಿರ್ಮಾಣ ಆಯಿತು. ಅದರಲ್ಲಿ ಮುಖ್ಯವಾಗಿ ನಮ್ಮ ಕಂದಾಯ ಇಲಾಖೆ ಏನೊಂದು ಕರ್ನಾಟಕ ಸರ್ಕಾರದ ಮುಖ್ಯ ಅಂಗವಾಗಿ ಕೆಲಸ ನಿರ್ವಹಿಸ್ತಾ ಇದೆ. ಈ ಕಂದಾಯ ಇಲಾಖೆಯಲ್ಲಿ ಭೂಮಿಗೆ ಸಂಬಂಧಪಟ್ಟಂತೆ ನಾವು ಕೆಲಸವನ್ನು ನಿರ್ವಹಿಸ್ತೀವಿ. ಸೊ ಈ ಒಂದು ಭೂಮಿಯೇ ಅಂದ್ರೆ ಜಮೀನು ರೈಟ್. ಸೊ ಈ ಒಂದು ನಿಟ್ಟಿನಲ್ಲಿ ಭೂಮಿಗೆ ಸಂಬಂಧಪಟ್ಟಂತೆ ಕಾಯ್ದೆಗಳನ್ನು ಮಾಡೋದಾಗಲಿ ಅಥವಾ ಭೂಮಿಗೆ ಸಂಬಂಧಪಟ್ಟಂತೆ ಯಾವುದೇ ಯೋಜನೆಗಳನ್ನು ತರೋದಾಗಲಿ ಒಂದು ಕರ್ನಾಟಕ ಸರ್ಕಾರಕ್ಕೆ ಅಥವಾ ಯಾವುದೇ ಒಂದು ಸರ್ಕಾರಕ್ಕೆ ಅತ್ಯಂತ ಮುಖ್ಯವಾದ ವಿಷಯ. ಇಂಥ ಒಂದು ಸಂದರ್ಭದಲ್ಲಿ ಉಳುವವನೇ ಒಡೆಯ ಎನ್ನುವ ಒಂದು ಯೋಜನೆಯನ್ನ ದಿವಂಗತ ಡಿ ದೇವರಾಜ ಅವರು ತಂದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಭೂ ರೈತರಿಗೆ ಮತ್ತು ಯಾರು ತಮ್ಮ ಹೆಸರಿನಲ್ಲಿ ಮಾಲೀಕತ್ವ ಇಲ್ಲದೆ ಒಂದು ಜಮೀನಿನಲ್ಲಿ ಕೆಲಸ ಮಾಡಿದ್ರೆ ಅಂತವರಿಗೆ ಭೂಮಿಯನ್ನು ಕೊಟ್ಟಂತವರು ಅದು ದಿವಂಗತ ಡಿ ದೇವರಾಜ ಅವರು. ಸೊ ಇವತ್ತು ಕೂಡ ನಾವು ನೋಡ್ತಾ ಇದ್ದೀವಿ ಯಾವುದೋ ಒಂದು ಗುಂಟೆ ಜಾಗ ಕೂಡ ಎಷ್ಟು ಮುಖ್ಯವಾಗಿತ್ತು, ಅದರ ಬೆಲೆ ಎಷ್ಟಿದೆ ಅಂತ ಹೇಳಿ. ಸೊ ಆ ಕಾಲದಲ್ಲಿ ಅವರು ಇದು 7 ಲಕ್ಷಕ್ಕೂ ಹೆಚ್ಚಿನ ರೈತರಿಗೆ ಭೂಮಿಯ ಮಾಲೀಕತ್ವವನ್ನು ಕೊಟ್ಟಂತವರು. ಸೊ ಹಾಗಾಗಿ ನಮ್ಮ ಇಡೀ ಒಂದು ಸ್ವತಂತ್ರ ಭಾರತದ ಒಂದು ಇತಿಹಾಸ ಆಗಿರ್ಬೋದು ಅಥವಾ ಹಿಂದಿನ ಸ್ವತಂತ್ರ ಪೂರ್ವದಲ್ಲಿ ಇತಿಹಾಸದಲ್ಲೂ ಕೂಡ ಯಾವೊಬ್ಬ ವ್ಯಕ್ತಿಯು ಇಷ್ಟು ಸಂಖ್ಯೆಯಲ್ಲಿ ಜನರಿಗೆ ಭೂಮಿಯ ಮಾಲೀಕತ್ವವನ್ನು ಕೊಟ್ಟಂತವರು ಬೇರೆ ಯಾರೂ ಇಲ್ಲ. ಸೊ ಹಾಗಾಗಿ ಅವರಿಗೆ ನಮ್ಮ ಎಲ್ಲ ರೈತಾಪಿ ವರ್ಗದವರ ಕಡೆಯಿಂದ ಒಂದು ಅತ್ಯಂತ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬ್ರಿಟಿಷರಿಂದ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಕರ್ನಾಟಕ ಇಂಡಿಪೆಂಡೆಂಟ್ ರಾಜ ಮಹಾರಾಜರು ದೇಶವನ್ನು ಆಳ್ವಿಕೆ ಮಾಡ್ತಾ ಇದ್ರು. ಆಮೇಲೆ ಬ್ರಿಟಿಷರು, ಪೋರ್ಚುಗೀಸರು, ಡಚ್ಚರು, ಆಂಗ್ಲರು ಎಲ್ಲರೂ ಬಂದರು. ಸುಮಾರು 100 ವರ್ಷಗಳ ಕಾಲ ಆಳ್ವಿಕೆ ಮಾಡಿದ್ರು. ಯಾವಾಗ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು ಅದಾದ್ಮೇಲೆ ಯಾವ ಭಾಷೆನ ಯಾವ ಜನ ಹೆಚ್ಚಿಗೆ ಮಾತನಾಡ್ತಾರೆ, ಯಾವ ಸಂಸ್ಕೃತಿ ಜನ ಹೆಚ್ಚು ಯಾವ ಕಡೆ ಇದ್ದಾರೆ, ಅವುಗಳ ಬೇಸದ ಮೇಲೆ ರಾಜ್ಯಗಳ ನಿರ್ಮಾಣ ಆದವು. ಅದಕ್ಕಿಂತ ಮುಂಚೆ ಅಖಂಡ ಭಾರತ ಆಗ್ತಿತ್ತು. ರಾಜ ಮಹಾರಾಜರು ಆಳ್ವಿಕೆಯನ್ನು ಮಾಡ್ತಾ ಇದ್ರು, ಅವುಗಳ ಮೇಲೆ ಪ್ರಾಂತ್ಯವಾರು ವಿಭಾಗ ಮಾಡ್ತಾ ಇದ್ರು. ಅವಾಗ ಕರ್ನಾಟಕ ರಾಜ್ಯ ಕೂಡ ಉದಯ ಆಯಿತು. ಕರ್ನಾಟಕ ರಾಜ್ಯ ಉದಯ ಆದ್ಮೇಲೆ ಕರ್ನಾಟಕ ಏಕೀಕರಣ ಅಂತೇಳಿ 1956 ಆಯಿತು. ಮೊದಲಿಗೆ ಮುಂಬೈ ಪ್ರಾಂತ್ಯ, ಮೈಸೂರು ಪ್ರಾಂತ್ಯ, ಹೈದರಾಬಾದ್ ಕರ್ನಾಟಕ ಪ್ರಾಂತ್ಯ, ಹೀಗೆ ಹಲವಾರು ಪ್ರಾಂತ್ಯಗಳಾಗಿ ವಿಭಜನೆ ಆಗಿತ್ತು ನಮ್ಮ ರಾಜ್ಯ. ರಾಜ್ಯ ಒಂದೇ ಇದ್ರೂ ಕೂಡ ಹೆಸರು ಪ್ರಾಂತ್ಯವಾದಿತ್ತು. ಯಾವಾಗ ಡಿ ದೇವರಾಜ ಅರಸರವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆದರೂ ಕರ್ನಾಟಕ ಮೈಸೂರು ಪ್ರಾಂತ್ಯ ಅಂತ ಕರೀತಾ ಇದ್ರ ಬದಲಿಗೆ ಅವರು ಕರ್ನಾಟಕ ಅಂತೇಳಿ ಹೆಸರುವನ್ನು ಬದಲಾವಣೆ ಮಾಡಿದರು. ಆದ್ದರಿಂದ ನಮ್ಮದು ಮೈಸೂರು ಪ್ರಾಂತ್ಯ ಅಂತ ಹೋಗಿ ಕರ್ನಾಟಕ ರಾಜ್ಯ ಅಂತೇಳಿ ಆಯಿತು. ಇವರು ಹಿಂದುಳಿದ ವರ್ಗಗಳ ಅಧಿಕಾರ ಆಗಿತ್ತು. ಟೆನೆಂಟ್ ಆಕ್ಟ್ ಬಗ್ಗೆ ನಮಗೆ ನಿಮಗೆಲ್ಲ ಗೊತ್ತಿದೆ. ಉಳುವವನೇ